ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರೆ ನೀವೆಲ್ಲ ಆರಾಮದ್ರ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ನೋಡ್ತಿರ್ಬೋದು ಇವತ್ತು ನಾನು ಬೆಳಗ್ಗೆನೇ ಬ್ಲಾಗನ್ನು ಚಾಲೂ ಮಾಡೀನಿ. ಟೈಮ್ ಇವಾಗ 8 ಗಂಟೆ ಆಗ್ಯದ ನೋಡ್ರಿ. ನಂದು ಜಳಕ ಎಲ್ಲ ಆಯಿತು. ಇವಾಗ ದೇವ್ರ ಪೂಜೆ ಮಾಡಾಕಂತೀನಿ. ನೋಡ್ತಿರ್ಬೋದು ಫ್ರೆಂಡ್ಸ. ನೋಡ್ತಿರ್ಬೋದು ಫ್ರೆಂಡ್ಸ, ಇವಾಗ ನಂದು ದೇವ್ರ ಪೂಜೆ ಕೂಡ ಮಾಡಿದ್ದಾಯಿತು. ಇವಾಗ ನಾಷ್ಟ ಮಾಡ್ಬೇಕು ನೋಡ್ರಿ. ಅಡ್ಗೆ ಮನೆಗೆ ಹೋಗ್ಬಿಟ್ಟು ಏನು ಮಾಡ್ಬೇಕಂತ ಹೇಳಿ ನೋಡ್ಬಿಟ್ಟು ನಾಷ್ಟ ಮಾಡ್ಬೇಕು ನೋಡ್ರಿ. ಹುಡುಗರಿಬ್ಬರು ಜಳಕ ಮಾಡಪ್ಪ ಅಂತ ಹೇಳಕತ್ತೀನಿ. ಅವರು ಕೂತ್ಕೊಂಡ್ಬಿಟ್ಟು ಹಂಗೆ ಟಿ ವಿ ನೋಡಕತ್ತಾರ. ನೋಡ್ತಿರ್ಬೋದು ಎಲ್ಲ ನೀರು ಹಿಡಿದಿಟ್ಟಿನಿ ಬಸ್ಲ್ದಾಗ, ಹೋಗಿ ಮಾಡ್ರಪ್ಪ ಅಂತ ಹೇಳಕತ್ತೀನಿ. ಹೋಗ್ಕಿನ ಅಂತ ಅನ್ಕೋತೆ ಟಿ ವಿ ನೋಡಕತ್ತಾರ. ಇವತ್ತು ನಾಷ್ಟ ಬಂದ್ಬಿಟ್ಟು ಅವಲಕ್ಕಿ ಮಾಡಿ ನೋಡ್ರಿ ಫ್ರೆಂಡ್ಸ. ಅದನ್ನು ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾಗಲಿಲ್ಲ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ, ಅವಲಕ್ಕಿ ಮಾಡೀನಿ. ನಾಷ್ಟ ಕೂಡ ನಾವು ತಿನ್ಲಾಕತ್ತೀವಿ. ಮಕ್ಕಳು ಮತ್ತು ನಾವು ನಾಷ್ಟ ಮಾಡಾಕತ್ತೀವಿ. ಹಸ್ಬೆಂಡ ಬೆಳಿಗ್ಗೆನೆ ಅವರು ಹೊಲಕ್ಕೆ ಹೋಗ್ಯಾರಿ ಫ್ರೆಂಡ್ಸ. ಇವತ್ತು ಕೂಡ ಆಳುಗಳು ಬಂದಾರ. ಅವ್ರ ಹಿಂದಂತೇಳಿ ಹೊಲಕ್ಕೆ ಹೋಗ್ಯಾರ. ನಾವು ಮತ್ತು ಮಕ್ಕಳಷ್ಟೇ 3 ಮಂದಿ ನಾಷ್ಟ ಮಾಡಾಕತ್ತೀವಿ ನೋಡ್ರಿ. ನಾಷ್ಟ ಅದೆಲ್ಲ ಆದ್ಮ್ಯಾಗ ಫ್ರೆಂಡ್ಸ, ಇನ್ನೂ ಬಟ್ಟೆ ಮತ್ತು ಬಾಂಡೆ ಅದೆಲ್ಲ ಅದಾವು. ಅದಕ್ಕೂ ಮೊದಲು ನಾನು ಇಲ್ಲಿ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ಜೋಳದ ರೊಟ್ಟಿ ಮಾಡಾಕತ್ತೀನಿ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ, ಟೈಮ್ 10 ಗಂಟೆ ಆಗ್ಯದ. ಮಕ್ಕಳಿಬ್ಬರು ಮೇಲ್ಗಡೆ ಬರ್ಯಾಕಂತ ಹೇಳಿ ಹೋಗ್ಯಾರ. ಅವ್ರಿಗೆ ಮೇಲ್ಗಡೆ ಬರ್ಯಾಕ ಅಲ್ಲೇ ಕುಂದ್ರಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ನಾನು ಬಂದ್ಬಿಟ್ಟು ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ, ಜೋಳದ ರೊಟ್ಟಿ. ಸಾಮಾನ್ಯವಾಗಿ ಜೋಳದ ರೊಟ್ಟಿನ ನಾನು ಈ ರೀತಿ ತೀಡೆ ಮಾಡ್ತೀನಿ ಫ್ರೆಂಡ್ಸ, ಲಟ್ಟುಣಿಗೆಯಿಂದ. ನನಗೆ ಕೈಲೇ ಬಡ್ದು ಮಾಡೋಕೆ ಬರೋಂಗಿಲ್ಲ. ಅಂದರೆ ಅಷ್ಟೊಂದು ತೆಳ್ಳಗೆ ಆಗೋದಿಲ್ಲ. ಹಂಗಾಗಿ ಒಂದು ಸ್ವಲ್ಪ ಕೈಲೇ ಬಡ್ದ್ಬಿಟ್ಟು ಆಮೇಲೆ ನಾನು ಲಟ್ಟುಣಿಗೆ ಸಹಾಯದಿಂದ ತೀಡ್ಬಿಟ್ಟು ರೊಟ್ಟಿ ಮಾಡ್ತೀನಿ ನೋಡ್ರಿ. ನನಗೆ ಯಾವಾಗಲೂ ಅದೇ ರೀತಿ ರೂಢಿ ಅದ. ಹಂಗಾಗಿ ರೊಟ್ಟಿನ ನಾನು ತೀಡ್ ಮಾಡ್ತೀನಿ ನೋಡ್ರಿ. ನನಗೆ ಸಾಮಾನ್ಯವಾಗಿ ರೊಟ್ಟಿ ಮಾಡೋ ಬಂದಾಗ ಒಲೆ ಮುಂದೆ ನಿಂತು ಮಾಡ್ತೇವಲ್ಲ ಫ್ರೆಂಡ್ಸ, ಭಾಳ ಹೀಟ್ ಆಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ಒಂದು ಚರಿಗೆ ನೀರನ್ನು ಮಗ್ಲ ತುಂಬಿಟ್ಕೊಂಡ್ಬಿಟ್ಟಿರ್ತೀನಿ ನೋಡ್ರಿ. ನನಗೆ ಯಾವ ನೀರಡ್ಕೆ ಅಂದ್ರೆ ಸ್ವಲ್ಪ ಇದು ಭಾಳ ಕಾವಾದಂಗೆ ಅನಿಸ್ದಾಗ ರೊಟ್ಟಿ ಮುಗಿದ್ರಾಗ ಒಂದು 7-8 ರೊಟ್ಟಿ ಮಾಡೋದ, ಒಂದು 7-8 ರೊಟ್ಟಿ ಅಷ್ಟೇ ಮಾಡ್ತೀನಿ ಫ್ರೆಂಡ್ಸ. ಜಾಸ್ತಿ ರೊಟ್ಟಿ ನಮ್ಮ ಮನ್ಯಾಗ ತಿನ್ನೋದಿಲ್ಲ. ಹಂಗಾಗಿ ಒಂದು ಹೊತ್ತು ಊಟಕ್ಕೆ ಆಗುವಷ್ಟೇ ನಾನು ಭಾಳ 8 ರೊಟ್ಟಿ ಅಷ್ಟೇ ಮಾಡಿರ್ತೀನಿ ನೋಡ್ರಿ. ಅಷ್ಟು ರೊಟ್ಟಿ ಮಾಡೋದ್ರಾಗ ನನಗೆ ಒಂದು ಚರಿಗೆ ನೀರು ಮಗ್ಲು ಇಟ್ಕೊಂಡಿರ್ತೀನಿ ಫ್ರೆಂಡ್ಸ. ಅಷ್ಟು ನೀರನ್ನು ಖಾಲಿ ಮಾಡಿರ್ತೀನಿ. ಹಂಗಾಗಿ ಒಂದೊಂದು ಗುಟ್ಟಕ್ಕೆ ನೀರು ಕುಡಿತಾನೇ ಇರ್ತೀನಿ ನಾನು. ಯಾಕಂದ್ರೆ ಒಲೆ ಮುಂದೆ ನಿಂತ್ಬಿಟ್ಟು ಅಡುಗೆ ಮಾಡುವಾಗ ಭಾಳ ಕಾವಾಗುತ್ತೆ ಫ್ರೆಂಡ್ಸ. ಇವಾಗಂದ್ರೆ ಬ್ಯಾಸಿಗೆ ದಿನ ಅಲ್ಲ, ಮೈ ಎಲ್ಲ ನೀರು ಇಳಿದು ಬಿಟ್ಟಿರ್ತಾವೆ. ಅಷ್ಟೊಂದು ತ್ರಾಸಾಗುತ್ತೆ. ಅದಕ್ಕೆ ನೋಡಿರಿ, ನಾನು ಮಗ್ಗಲ್ದಾಗ ಒಂದು ಚರಿಗೆ ನೀರನ್ನು ತುಂಬಿಕೊಂಡೇ ಇಟ್ಕೊಂಡು ಬಿಟ್ಟಿರ್ತೀನಿ ರೊಟ್ಟಿ ಮಾಡೋ ಮುಂದಾಗ ಈ ರೀತಿ. ನೋಡ್ತಿರ್ಬೋದು ಫ್ರೆಂಡ್ಸ, ಇವಾಗ ನಂದು ರೊಟ್ಟಿ ಕೆಲಸ ಕೂಡ ಮುಗೀತು. ರೊಟ್ಟಿ ಅದೆಲ್ಲ ಆದ್ಮ್ಯಾಗ ಈ ರೀತಿ ನಾನು ಈ ಲಟ್ಟುಣಿಗೆನ ನಾನು ಈ ರೀತಿ ಕ್ಯಾರಿ ಬ್ಯಾಗ್ನಾಗ ಮುಚ್ಚಿಡ್ತೀನಿ. ಹಿಂಗೆ ಇಟ್ನಿ ಅಂತಂದ್ರೆ ಅದ್ರ ಮ್ಯಾಗ ಹಲ್ಲಿ ಜೊಂಡ್ಗ ಅದೆಲ್ಲ ಆಡ್ತಾವೆ. ಮತ್ತು ಅದನ್ನು ತೊಳಿಲಾಕ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಅದ್ರ ಮ್ಯಾಗ ನಾವು ಕ್ಯಾರಿ ಬ್ಯಾಗನ್ನು ಹಾಕಿರ್ತೀವಲ್ಲ, ಅದನ್ನು ತೊಳೆದ್ಬಿಟ್ಟು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಅದನ್ನು ನೀಟಾಗಿ ನಾವು ಪೂರ್ತಿಯಾಗಿ ಕವರ್ ಮಾಡಿ ಇಟ್ಬಿಡ್ತೀನಿ. ಈ ರೀತಿ ಇಟ್ಬಿಟ್ನಿ ಅಂತಂದ್ರೆ ಮತ್ತೊಮ್ಮೆ ನನಗೆ ರೊಟ್ಟಿ ಮಾಡ್ಕೊಳ್ಳೋ ಮುಂದಾಗ ಏನೋ ಮುಜುಗರ, ಏನೋ ಒಂಥರ ಇದು ಅನ್ಸಂಗಿಲ್ಲ. ಯಾಕಂದ್ರೆಲ್ಲ ಹಂಗೆ ಇಟ್ನಿ ಅಂತಂದ್ರೆ ಅದ್ರ ಮ್ಯಾಗ ಏನಾರು ಓಡಾಡಿರ್ತಾವೆ. ನನಗೆ ಹಂಗೆ ಮಾಡೋಕೆ ಏನೋ ಒಂಥರ ಸಮಾಧಾನ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಆ ರೀತಿ ಕ್ಯಾರಿ ಬ್ಯಾಗ್ ಒಳಗೆ ನೀಟಾಗಿ ಸೇಫಾಗಿ ಇಟ್ಬಿಡ್ತೀನಿ. ಇವಾಗ ನೋಡಿರಿ, ನಾನು ಕೌಂಟರ್ ಟಾಪನ್ನೆಲ್ಲ ತೊಳ್ಕೊಳಕತ್ತೀನಿ. ಈ ರೀತಿ ನಾವು ರೊಟ್ಟಿ ಯಾವಾಗ ಮಾಡ್ತೀವಿ ಅವಾಗೊಮ್ಮೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ ಅಂದ್ರೆ ಇನ್ನೂ ಒಂಥರ ಕೆಲಸ ಪೂರ್ತಿ ಆದಂಗೆ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿದಲ್ಲೇ ಬಿಟ್ಬಿಟ್ಟು ರೊಟ್ಟಿ ಮಾಡಿ ಅಷ್ಟೇ ಅಲ್ಲಿದಲ್ಲೇ ಗ್ಯಾಸ್ ಕಟ್ಟಿನ ಒರೆಸ್ಲಾರೆ ಹಾಗೆ ಬಿಟ್ವಿ ಅಂತಂದ್ರೆ ಕೆಲಸ ಎಲ್ಲ ಅರ್ಧಂಬರ್ಧ ಮುಗ್ದಂಗೆ ಆಗುತ್ತೆ. ಅದಕ್ಕೋಸ್ಕರವಾಗಿ ನೋಡಿರಿ, ಇವಾಗ ರೊಟ್ಟಿ ಮಾಡಿದಾದ್ಮ್ಯಾಗ ಕೌಂಟರ್ ಟಾಪನ್ನು ಕೂಡ ನಾನು ತೊಳೆದ್ಬಿಟ್ಟೆ. ಪಲ್ಯ ನೋಡ್ತಿರ್ಬೋದು ಫ್ರೆಂಡ್ಸ, ಇವತ್ತಿನ ದಿನ ನೋಡಬೇಕು ಏನಾರು ಮಾಡಬೇಕು ಅಂಥೇಳಿ ಇನ್ನೂ ಯೋಚನೆ ಮಾಡಿಲ್ಲ. ರೊಟ್ಟಿ ಅಂತರ ನೋಡ್ರಿ ಇವಾಗ ಮಾಡಿದ್ದಾಗ್ಯದ. ಭಾಳ ಆದ್ರೆ 8-9 ರೊಟ್ಟಿ ಅಷ್ಟೇ ಆಗ್ಯಾವ ಫ್ರೆಂಡ್ಸ. ಇವ್ಕನ್ನ ಮಧ್ಯಾಹ್ನದಾಗ ಉಣ್ಲಾಕಂತ ಹೇಳಿ ಮ್ಯಾಗಿನ ರೊಟ್ಟಿ ಸ್ವಲ್ಪ ದಪ್ಪ ಮಾಡೀನಿ. ಕೆಳಗಿನ ಒಂದು 4 ರೊಟ್ಟಿ ಸ್ವಲ್ಪ ತೆಳ್ಳಗದಾವು. ಇವ್ಕನ್ನ ಇನ್ನೊಂದು ತಾಸ್ನಾಗ ಮಧ್ಯಾಹ್ನ ಊಟಕ್ಕೆ ಹಾಕವಲ್ಲ ಫ್ರೆಂಡ್ಸ. ಅದಕ್ಕೋಸ್ಕರವಾಗಿ ಒಂದು ಸ್ವಲ್ಪ ದಪ್ಪ ಮಾಡೀನಿ. ಈ ರೀತಿ ರೊಟ್ಟಿನ ನಾನು ಪೂರ್ತಿಯಾಗಿ ಬಟ್ಟೆಯಿಂದ ಪೂರ್ತಿಯಾಗಿ ಕವರ್ ಮಾಡಿಬಿಟ್ಟು ಈ ರೀತಿ ಒಂದು ಸ್ವಲ್ಪನೂ ಗಾಳಿ ಆಡಲಾರ್ದಂಗೆ ಈ ರೀತಿ ಕವರ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ನಾನು ಪ್ಲೇಟನ್ನು ಒತ್ತಾಗಿ ಮುಚ್ಚಿಬಿಡ್ತೀನಿ. ಈ ರೀತಿ ಮುಚ್ಚಿದ್ನಿ ಅಂತಂದರೆ 2 ಗಂಟೆ ತನೂ ಕೂಡ ರೊಟ್ಟಿ ಬಿಸಿಯಾಗಿ ಇರ್ತಾವೆ ಮತ್ತು ಮೆತ್ತಗಿರ್ತಾವೆ. ಅದಕ್ಕೋಸ್ಕರವಾಗಿ ಈ ರೀತಿ ನಾನು ಪೂರ್ತಿಯಾಗಿ ಕವರ್ ಮಾಡಿರ್ತೀನಿ. ಇವಾಗ ನೋಡಿರಿ, ಹಂಚು ಸುಡ್ತಿದ್ದಲ್ಲ ಅದ್ರ ಮ್ಯಾಗ ಚಾನ ಕಾಯಿಕಿಟ್ಟಿನಿ. ಪಲ್ಯ ಕೂಡ ನಾನು ಇವತ್ತು ಚೌಳಿಕಾಯಿ ಪಲ್ಯನ ಮಾಡಿ ನೋಡಿರಿ. ರೊಟ್ಟಿ ಮಾಡಿದ್ದಾದ್ಮ್ಯಾಗ ಚೌಳಿಕಾಯಿ ಪಲ್ಯನೂ ಕೂಡ ನಾನು
ಬೇಗನೆ ಮಾಡಿ ಮುಗಿಸ್ಕೊಂಬಿಟ್ಟೆ. ಚೌಳಿಕಾಯಿನ ನಾನು ನಿನ್ನೆ ರಾತ್ರಿನೇ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. ಅವಕ್ಕೂರ್ನ ಪಟ ಪಟ ಹೋಳ್ಬಿಟ್ಟು ನಾನು ಹುರಿದು ಹಾಗೆ ಪಾಣೆ ಕೊಟ್ಬಿಟ್ಟೆ. ಪಲ್ಯನೂ ಕೂಡ ಮಾಡಿ ಆಯಿತು ನಂದು. ಇವಾಗ ನೋಡ್ರಿ ನಂದು ರೊಟ್ಟಿ ಪಲ್ಯ ಅರ್ಧ ಕೆಲಸ ಮುಗ್ದಂಗೆ ಆಯಿತು. ಮತ್ತು ರಾತ್ರಿ ಊಟಕ್ಕೆ ರಾತ್ರಿಗೆ ಬಿಸಿ ರೊಟ್ಟಿ ಮತ್ತು ಬಿಸಿ ಅನ್ನ ಮತ್ತು ಸಾಂಬಾರು ಏನಾದರೂ ಮಜ್ಜಿಗೆ ಸಾರು ಮಾಡ್ಬೇಕಂತೇಳಿ ಅಂದ್ಕೊಂಡೀನಿ ರಾತ್ರಿ ಊಟಕ್ಕೆ. ಇವಾಗ ನೋಡ್ರಿ ಸಾಯಂಕಾಲ ಇವಾಗ 5 ಗಂಟೆ ಆಗ್ಯದ. ಮೊನ್ನೆ ಗೋಧಿ ರವೆ ಬೀಸ್ಕೊಂಬಂದಿದ್ನ ಫ್ರೆಂಡ್ಸ್. ಅವಕ್ಕೂರ್ನ ನಾನು ಈ ರೀತಿ ಸೋಸಿದ್ದಿಲ್ಲ. ಇವಾಗ ನೋಡ್ರಿ ಅವಕ್ಕೂರ್ನ ಸೋಸಕ್ಕಂತ ಹೇಳಿ ಕುಂತೀನಿ. ಚಹಾ ಕುಡಿದೆ ನಾನು ಸಂಜೆ ಟೈಮ್ದಾಗ. ಚಹಾ ಕುಡಿದಾದ್ಮ್ಯಾಗ ಹುಡುಗರು ಇವಾಗ 6 ಗಂಟೆ ಆಗ್ಯದ ಅಂಥೇಳಿ ಹೊರಗಡೆ ಹೋಗ್ತೀನಿ ಮಮ್ಮಿ ಆಟ ಆಡೋಕ್ಕಂತ ಹೇಳಿದರು. ಅವ್ರು ಹೊರಗಡೆ ಹೋಗ್ಯಾರ. ಇವಾಗ ನೋಡ್ರಿ ನಾನು ಇಲ್ಲಿ ನಾನು ರವಾನ ಸೋಸ್ದಾಕತ್ತೀನಿ. ಅಂದರೆ ಇದ್ರಾಗ ಒಂದು ಸ್ವಲ್ಪ ಗೊಳ್ಳು ಬಂದಿರ್ತದೆ ಫ್ರೆಂಡ್ಸ್. ಅವಕ್ಕೂರ್ನ ನಾವು ಸಪ್ರೇಟ್ ಮಾಡಬೇಕು. ಇಲ್ಲಾಂದ್ರೆ ಹಂಗೆ ತೊಗೊಂಡು ಉಪ್ಪಿಟ್ಟು ಮತ್ತು ಸಜ್ಜಕ ಮಾಡಿದ್ವಿ ಅಂದ್ರೆ ಗೊಳ್ಳೆಲ್ಲ ಪೂರ್ತಿ ಎಲ್ಲ ಗೊಳ್ಳಾದಂಗೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ರೀತಿ ನಾನು 1-2-3 ಬಾರಿ ದಮ್ಮನ ಚಾಣಿಲೆ ಒಮ್ಮೆ ಸಣ್ಣನ ಚಾಣಿಲೆ ಒಮ್ಮೆ ಇವಕ್ಕೂರ್ನ ಈ ರೀತಿ ರವಾನ ಸಪ್ರೇಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ಬ್ಲಾಗನ್ನು ಮುಗಿಸ್ತೀನಿ. ಬ್ಲಾಗ್ ಇಷ್ಟ ಆಯ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲನ್ನು ಕೂಡ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ನನ್ನ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿಕೊಂಡು ನೋಡಿರಿ.